Hello guys, welcome to Kannada Traders Hub. ಈ ವಿಡಿಯೋದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಮಾತುಗಳನ್ನ ಹೇಳಬೇಕು. ಅದೇ ರೀತಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಲೈಕ್ ತುಂಬ ಜನ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ, ಟ್ರೇಡಿಂಗಲ್ಲಿ ಮಾಡಬೇಕಾಗಿರುವಂಥ ವರ್ಕ್ ಯಾವ ರೀತಿ ಇರಬೇಕು, ವರ್ಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ಜನ ಮಾಡೋದಿಲ್ಲ. ಯಾಕಂತ ಅಂದರೆ ತುಂಬ ಜನ ಟ್ರೇಡಿಂಗ್ನ ಪ್ರೊಫೆಷನ್ ಥರನೇ ಟ್ರೀಟ್ ಮಾಡಲ್ಲ. ನೀವು ಯಾವಾಗ ಒಂದು ಒಳ್ಳೆ ಪ್ರೊಫೆಷನ್ ಅನ್ನೋ ಥರ ಟ್ರೀಟ್ ಮಾಡಲ್ವೋ ಆವಾಗ ನೀವು ಟ್ರೇಡಿಂಗಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಇದನ್ನು ಒಂದು ಪ್ರಾಪರ್ ಬಿಸ್ನೆಸ್ ಥರ ಥಿಂಕ್ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ಈಸ್ ನಾಟ್ ಈಸಿ ಅಂಟಿಲ್ ಯು ಲರ್ನ್. ನೀವು ಎಲ್ಲಿವರೆಗೂ ಕಲಿಯಲ್ವೋ ಅಲ್ಲಿವರೆಗೂ ನಿಮ್ಗೆ ಕಷ್ಟ ಅನಿಸುತ್ತೆ. ಸ್ಟ್ರಾಟಜಿಗಳು ತುಂಬ ಸಿಗುತ್ತೆ. ಯೂಟ್ಯೂಬಲ್ಲಿ ಥರವಾದ ಇಂಡಿಕೇಟರ್ಸ್ ಹಾಕ್ತಾರೆ. RSI ಓವರ್ ಬಾಟ್ ಆಗಿದೆ, MACD ಕ್ರಾಸ್ ಓವರ್ ಆಗಿದೆ, EMS ಕ್ರಾಸ್ ಓವರ್ ಆಗಿದೆ ಅಂತ ಮಲ್ಟಿಪಲ್ ಸ್ಟ್ರಾಟಜೀಸ್ ಇದೆ. ಬಟ್ ದ ರಿಯಾಲಿಟಿ ವರ್ಕ್ ಆಗೋ ರೀತಿಯೇ ಬೇರೆ ಇರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ನೀವು ಲಾಸ್ ಮಾಡ್ತಿದ್ದೀರಾ ಅಂದರೆ ಯಾರಾದರೂ ಪ್ರಾಫಿಟ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ದಟ್ ಮೀನ್ಸ್ ನೀವೆಲ್ಲೋ ಎಡೋತಾ ಇದ್ದೀರಾ. ಆ ಎಡೋದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಆ ಐಡೆಂಟಿಫೈ ನೀವೇ ಮಾಡ್ಕೋಬೇಕು. ಸಮ್ ಟಿಪ್ಸ್ ಕೊಡ್ಬೋದು, ಸಮ್ ಟೂಲ್ಸ್ ಹೇಳ್ಬೋದು. ಬಟ್ ದ ಥಿಂಗ್ ಈಸ್ ನೀವೆಲ್ಲಿವರೆಗೂ ಡಿಪೆಂಡೆಂಟ್ ಆಗಿರ್ತೀರಾ, ಎಲ್ಲಿವರೆಗೂ ನೀವು ಕಲಿಯೋಕ್ಕೆ ಇಷ್ಟಪಡಲ್ವೋ ಅಲ್ಲಿವರೆಗೂ ಮಾರ್ಕೆಟಲ್ಲಿ ನೀವು ಪ್ರಾಫಿಟ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನಾನು ಫಸ್ಟಿಂದ ಹೇಳ್ತಿರೋದು ಈ ಚಾನಲಲ್ಲಿ ಒಂದೇ, ಏನಪ್ಪ ಅಂದರೆ ನೀವು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಮಾಡಿದ್ರೆ ಪ್ರೈಸ್ ಆ್ಯಕ್ಷನ್, ವಾಲ್ಯೂಮ್, ಆಮೇಲೆ ವಾಲ್ಯೂಮ್ ಪ್ರೊಫೈಲ್ ಟೂಲ್ಸ್, ಸಮ್ಟೈಮ್ಸ್ ಯು ಕ್ಯಾನ್ ಯೂಸ್ ಫಿಬೊನಾಚಿ ಲೆವೆಲ್ಸ್ ಆಲ್ಸೋ. ಇದನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಪ್ರಾಫಿಟಲ್ಲಿರುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಇವು ಟೂಲ್ಸ್. ಈ ಟೂಲ್ಸ್ ನಿಮಗೆ ಆನ್ ಚಾರ್ಟಲ್ಲಿ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂತ. ಪ್ರೈಸ್ ಆ್ಯಕ್ಷನ್, ಹ್ಯೂಮನ್ ಸೈಕಾಲಜಿ ಹೇಳುತ್ತೆ. ವಾಲ್ಯೂಮ್ ಪ್ರೆಸೆಂಟ್ ಮಾಡುತ್ತೆ. ವಾಲ್ಯೂಮ್ ಇಲ್ಲಿ ಯಾಕೆ ಇಷ್ಟು ಜನ ಬಂದಿದ್ದಾರೆ, ಇಷ್ಟು ವಾಲ್ಯೂಮ್ ಬಂದಿದೆ ಅಂದರೆ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕು. ಇಲ್ಲ ಬೈ ಸೈಡ್ ಆಗಬೇಕು, ಇಲ್ಲ ಸೆಲ್ ಸೈಡ್ ಆಗಬೇಕು. ವಾಲ್ಯೂಮ್ ಹೇಳುತ್ತೆ ಓಕೆ ಏನೋ ನಡೆಯುತ್ತೆ ಇವತ್ತು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ಫಿಬೊನಾಚಿ ಲೆವೆಲ್ಸ್ ಆಲ್ಸೋ ವರ್ಕ್ ಆಗುತ್ತೆ. ಅದು ಮ್ಯಾಥಮೆಟಿಕಲ್ ಪ್ರಕಾರ. ಮೋಸ್ಟ್ ಆಫ್ ದ ಹೈ ಫ್ರೀಕ್ವೆನ್ಸಿ ಟ್ರೇಡರ್ಸ್ ಇರ್ಬೋದು, ತುಂಬ ದೊಡ್ಡ ಟ್ರೇಡರ್ಸ್ ಇರ್ಬೋದು, ಅವರೆಲ್ಲ ಯೂಸ್ ಮಾಡೋವಂಥದ್ದು ಸಿಂಪಲ್ ವಾಲ್ಯೂಮ್ ಪ್ರೊಫೈಲ್ಸ್ನ ಯೂಸ್ ಮಾಡ್ತಾರೆ. ವಾಲ್ಯೂಮ್ ಪ್ರೊಫೈಲ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಸಿಂಪಲ್, ಎಲ್ಲಿ ಜಾಸ್ತಿ ವಾಲ್ಯೂಮ್ ಬಂದಿದೆಯೋ ಅಲ್ಲೇ ಅವ್ರು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಹಂಗಂತ ಅವ್ರು ಲಾಸೇ ಆಗಲ್ವಾ? ಆಗ್ತಾರೆ. ಇಟ್ ಈಸ್ ಕಾಮನ್. ಲಾಸಸ್ ಆರ್ ಪಾರ್ಟ್ ಆಫ್ ದ ಗೇಮ್. ಅವ್ರ ಲಾಸಸ್ ಚಿಕ್ಕದಾಗಿರುತ್ತೆ, ಲಾಭ ದೊಡ್ಡದಾಗಿರುತ್ತೆ. ಅದನ್ನು ರಿಟೇಲ್ ಟ್ರೇಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸೈಕಾಲಜಿಕಲಿ ಈಸ್ ನಾಟ್ ಸ್ಟ್ರಾಂಗ್. ಯಾಕಂದರೆ ಅವ್ನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಐಡಿಯಾ ಇರಲ್ಲ. ಯಾಕಂದರೆ ಅವ್ನು ಕಲಿಯೋದಿಲ್ಲ. ಯಾವಾಗ ನೀವು ಕಲಿಯಲ್ವೋ ಆವಾಗ ನೀವು ಲಾಸ್ ಆಗ್ತೀರ. ಇದು ನಿಜನೇ. ಇದನ್ನು ಯಾಕೆ ಹೇಳ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ನೀವು ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಯಾವುದಾದ್ರು ಒಂದು ಒಳ್ಳೆ ಪ್ರೊಫೆಷ್ನಲ್ಲಿರಲಿ ಲೈಫ್ನ ಬಿಲ್ಡ್ ಮಾಡಬೇಕು ಅಂದರೆ ಅಲ್ಲಿ ನೀವು 3 to 4 years ವೇಸ್ಟ್ ಮಾಡ್ತೀರಾ, ಕಲಿತೀರಾ. ಅದಾದಮೇಲೆ ಆಗ್ತೀರಾ ಅದನ್ನು ಅಂತಂದರೆ ಗ್ಯಾರಂಟಿ ಇಲ್ಲ. ಬಟ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಒಂದು ಅಡ್ವಾಂಟೇಜ್. ಓಕೆ, ಸ್ಟಾರ್ಟಿಂಗ್ ಡೇನೇ ನೀವು ಪ್ರಾಫಿಟ್ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು. ಬಟ್ ಅಂದರೆ ಪೀಪಲ್ ಇಲ್ಲಿ ಕಲಿಯೋಕ್ಕೆ ಬರೋಲ್ಲ. ಅವ್ರಿಗೆ ಬೇಗ ಮನಿ ಬೇಕು. ನೀವು ಬೇಗ ಮನಿ ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಬಂದರೆ ಖಂಡಿತ ಲಾಸ್ ಆಗ್ತೀರ. ನೀವೇನಾದರೂ ನಾನು ಇದನ್ನು ಪ್ರೊಫೆಷನ್ನಾಗಿ ಯೂಸ್ ಮಾಡ್ಕೋಬೇಕು, ನನಗೆ ಟೈಮ್ ಫ್ರೀಡಮ್ ಬೇಕು, ನಾನು ಲೈಫ್ನ ಲೀಡ್ ಮಾಡಬೇಕು
ಗುಡ್ ವೇನಲ್ಲಿ. ಯಾರ ಮೇಲೂ ಡಿಪೆಂಡೆನ್ಸಿ ಇರಬಾರ್ದು. ಇನ್ ಕೇಸ್ ನನಗೊಂದು 1000 2000 5000 ಬಂದರೂ ಹ್ಯಾಪಿಯಾಗಿರ್ತೀನಿ. ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನು ಬೇರೆಯವ್ರ ಕೆಳಗಡೆ ಕೆಲಸ ಮಾಡಲ್ಲ ಅನ್ನೋ ಮೈಂಡ್ಸೆಟ್ ಇರುತ್ತೆ. ಬಟ್ ಅಂದರೆ ಅವರು ಡಿಸಿಪ್ಲಿನ್ ಆಗಿರಲ್ಲ. ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ, ಎಕ್ಸ್ಪೆಷಲಿ ಇನ್ ಟ್ರೇಡಿಂಗ್. ಯಾಕಂದರೆ ಯಾರೂ ನಿಮ್ಗೆ ಹೇಳ್ಕೊಡಲ್ಲ ಯಾವ ರೀತಿ ಡಿಸಿಪ್ಲಿನ್ ಆಗಿರಬೇಕು ಅಂತ, ಯಾವ ಥರ ಟ್ರೇಡ್ ಮಾಡಬೇಕು ಅಂತಲೂ ಎಲ್ಲೂ ಹೇಳಲ್ಲ. ಯಾಕಂದರೆ ತುಂಬ ಜನ ಓನ್ಲಿ ಆಪ್ಷನ್ ಬೈಯಿಂಗ್ ಇಲ್ಲ ಸೆಲ್ಲಿಂಗ್ ಅಂತಲೇ ಹೇಳ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ? ಲಾಸ್ ಆಗುತ್ತೆ. ಆಪ್ಷನ್ ಬೈಯರ್ಸು ಆಪ್ಷನ್ ಬೈಯಿಂಗು ಸೆಲ್ಲಿಂಗು ಇಟ್ ಈಸ್ ನಾಟ್ ಈಸಿ ಅಲ್ಲ. ಎಷ್ಟೋ ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ನಾವೇ ಒಂದೊಂದು ಸರಿ ಆಪ್ಷನ್ ಬೈಯಿಂಗ್ ಸೆಲ್ಲಿಂಗ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾನು ಆಪ್ಷನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದೇ ಇಲ್ಲ. ಐ ಆಲ್ವೇಸ್ ಪ್ರಿಫರ್ಸ್ ಈಕ್ವಿಟಿ. ಕೇಳ್ಬೋದು ಈಕ್ವಿಟಿಲಿ ಏನಪ್ಪ ಅಡ್ವಾಂಟೇಜ್? ನೀವು ಎಷ್ಟು ಈಕ್ವಿಟಿ ಟ್ರೇಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಲಿತೀರ. ಈಕ್ವಿಟಿ ನಿಮಗೊಂಥರ ABCD ಇದ್ದಂಗೆ ಅಂದ್ಕೊಳ್ಳಿ. ನಮ್ಮ ಕನ್ನಡ ಅಕ್ಷರದಲ್ಲಿ ಈ ಥರ A to Z ಕಲಿಸುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟಿಂದ ಹಿಡಿದು ಲೆವೆಲ್ಸಿಂದ ಹಿಡಿದು ಪ್ರತಿಯೊಂದನ್ನು ಕಲಿಸೋವಂಥದ್ದೇ ಈಕ್ವಿಟಿ. ಇನ್ ಕೇಸ್ ನೀವೇನಾದರೂ ಈಕ್ವಿಟಿಲಿ ಪ್ರಾಫಿಟೇಬಲ್ ಟ್ರೇಡರ್ ಆದರೆ ಐ ಪ್ರಾಮಿಸ್ ಯು, ನೀವು ಕ್ರಿಪ್ಟೋನಲ್ಲಾದರೂ ಟ್ರೇಡ್ ಮಾಡ್ಬೋದು, ಗೋಲ್ಡಲ್ಲಾದರೂ ಟ್ರೇಡ್ ಮಾಡ್ಬೋದು, MCX, ಫಾರೆಕ್ಸ್, ಎನಿ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ಬಟ್ ನೀವು ಅದನ್ನು ಮಾಡಲ್ಲ. ಯಾಕಂತ ನಿಮಗೆ ಕ್ವಿಕ್ ಪ್ರಾಫಿಟ್ಸ್ ಬೇಕು. ನಿಮಗೆ ಕ್ವಿಕ್ ಪ್ರಾಫಿಟ್ಸ್ ಬೇಕು ಅಂತ ಅಂದರೆ ನೀವು ಆಲ್ವೇಸ್ ಲಾಸ್ ಕಡೆ ಇದ್ದೀರಾ ಅಂತಲೇ ಅರ್ಥ. ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಟ್ರೇಡಿಂಗ್ ಇಸ್ ದ ಬೆಸ್ಟ್ ಬಿಸ್ನೆಸ್ ನೀವು ಕರೆಕ್ಟಾಗಿ ಆಲೋಚನೆ ಮಾಡಿದ್ರೆ. ಯಾವ ಪ್ರೊಫೆಷನಲ್ಲಿ ನಿಮಗೆ ವಿತಿನ್ ಸೆಕೆಂಡ್ಸಲ್ಲಿ 2-3 ಸಾವಿರ ಯಾರು ಕೊಡ್ತಾರೆ? ಎಲ್ಲೂ ಕೊಡಲ್ಲ, ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ 500 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾನೆ. ಬಟ್ ನೀವಿಲ್ಲಿ ವಿತಿನ್ ಸೆಕೆಂಡ್ಸ್ ಅರ್ನ್ ಮಾಡ್ಬೋದು. ಮನಿ ಅನ್ನೋದು ಒಂದು ಬೈ ಪ್ರಾಡಕ್ಟ್. ನೀವು ಸ್ಕಿಲ್ನ ಕಲಿಬೇಕು. ಸ್ಕಿಲ್ನ ಕಲಿಯೋಕ್ಕೆ ತುಂಬ ವರ್ಷ ಹಿಡಿಯುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ನಾನು ಹೇಳೋ ಮಾತುಗಳು ತುಂಬ ಜನಕ್ಕೆ ಬೇಜಾರಾಗ್ಬೋದು, ಬಟ್ ದ ರಿಯಾಲಿಟಿ ಇದೆ. ಫಸ್ಟು ಲರ್ನ್ ಮಾಡಬೇಕು. ಎಲ್ಲೇ ಕಲ್ತ್ರೆ ಅದಾದಮೇಲೆ ಅದರಿಂದ ಒಂದು ವಿದ್ಯೆನ ಕಲಿಬೇಕು. ಆ ವಿದ್ಯೆಯನ್ನು ಕಲ್ತಾದ್ಮೇಲೆ ಅದರಿಂದ ಪ್ರಾಫಿಟ್ಸ್ನ ನೀವು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡೂ ಒಂದೇ ಸರಿ ಅಂದರೆ ಸಾಧ್ಯನೇ ಇಲ್ಲ. ಫಸ್ಟು ಕಲೀರಿ, ಅದಾದಮೇಲೆ ಆಟೋಮೆಟಿಕಲಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಮತ್ತು ನಾನು ಯಾವಾಗಲೂ ಹೇಳೋದು ಒಂದೇ ಒಂದು, ಈ ಚಾನಲಲ್ಲಿ ತುಂಬ ಜನ ಆಪ್ಷನ್ ಟ್ರೇಡಿಂಗ್ ಮಾಡಿ ಬರ್ಬಾದಾಗಿ ಹೋಗ್ತಾರೆ. ನೀವು ಆಪ್ಷನ್ ಟ್ರೇಡರ್ ಮಾಡಬೇಡಿ. ನೀವು ಪ್ರಾಪರ್ ಪ್ರೈಸ್ ಆ್ಯಕ್ಷನ್, ಪ್ರಾಪರ್ ಅನಾಲಿಸಿಸ್, ಪ್ರಾಪರ್ ಟ್ರೇಡರ್, ಒಳ್ಳೆ ಟ್ರೇಡರ್ ಆಗಬೇಕು ವಿತ್ ಲೆಸ್ ರಿಸ್ಕ್. ಒಳ್ಳೆ ಡಿಸಿಪ್ಲಿನ್ ವ್ಯಕ್ತಿಯಾಗಿ ನಾನು ಒಳ್ಳೆ ಟ್ರೇಡರ್ ಆಗಬೇಕು. ಲಾಂಗ್ ಟರ್ಮ್ ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಅಲ್ಲ. ಆ ಥರ ಆಗಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದೀಸ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಒನ್ ಥಿಂಗ್ ಈಸ್ ವಾಲ್ಯೂಮ್, very very important in trading. Second one is resistance, support, volume profile, sometimes Fibonacci levels. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಥರವಾದ ಕಲರ್ ಇಂಡಿಕೇಟರ್ನೆಲ್ಲ ಹಾಕ್ಕೊಂಡು ಮೋಸ ಹೋಗ್ಬೇಡಿ. ಪ್ರಾಪರಾಗಿ ಕಲೀರಿ. ಅಲ್ಟಿಮೇಟ್ಲಿ ನಿಮ್ಗೆ ಎಷ್ಟು ಬೇಕು ಒಂದು ದಿನಕ್ಕೆ ಪ್ರಾಫಿಟ್ಟು? 1000, 2000, 3000, 5000, 10,000 ಆರಾಮಾಗಿ ಮಾಡ್ಬೋದು. ಬಟ್ ಅದನ್ನು ಪಡೆಯೋಕ್ಕೆ ನೀವೆಷ್ಟು ರೆಡಿ ಆಗಿರ್ತೀರ ಅನ್ನೋದೇ ಮುಖ್ಯ ಆಗಿರುತ್ತೆ. ಎನಿವೆ, ನಾನು ಈ ಥರ ಹೇಳಿದೆ ಅಂತ ತುಂಬ ಜನ ನೆಗೆಟಿವಾಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಟ್ರೇಡಿಂಗ್ ಇಸ್ ಅ ಪ್ರೊಫೆಷನ್. ನೀವು ಕೂಡ ಮಾಡ್ಬೋದು. ಬಟ್ ಏನಪ್ಪ ಅಂತ ಅಂದರೆ, ಅದನ್ನು ಮಾಡೋಕ್ಕೆ ನೀವೆಷ್ಟು ರೆಡಿ ಆಗಿದ್ದೀರ ಅನ್ನೋದನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಓಕೆ, ಲೆವೆಲ್ಸ್ ಡ್ರಾ ಮಾಡ್ಕೊಳಕ್ಕೆ ಬರುತ್ತಾ? ಯಾವ ಥರ ಕನ್ಫರ್ಮೇಷನ್ ತೊಗೋಬೇಕು? ಯಾವ ಥರ ಟ್ರೇಡ್ ಮಾಡಬೇಕು? ನಾನು ವಾಲ್ಯೂಮ್ನ ಹೆಂಗೆ ಯೂಸ್ ಮಾಡ್ಕೋಬೋದು? ಚಾರ್ಟಲ್ಲೇ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಬಟ್ ಅದನ್ನು ನಾವು ನೋಡ್ತಾ ಇರಲ್ಲ ಅಷ್ಟೆ. ಅದನ್ನು ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಎಲ್ಲರೂ ಮಾಡಿದ್ರೆ ನೀವು ಪ್ರಾಫಿಟಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ.
ಮತ್ತು ಏನು ಮಾಡಬೇಕಪ್ಪ ಅಂತ ಅಂದರೆ ಅಪೋಸಿಟಾಗಿ ಥಿಂಕ್ ಮಾಡಿ. ಯಾವುದೇ ವಿಚಾರದಲ್ಲಾದರೂ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ. ಆವಾಗ ಆಟೋಮೆಟಿಕ್ಕಾಗಿ ನಿಮಗೂ ಕೂಡ ಪ್ರಾಫಿಟಬಲಲ್ಲೇ ಇರ್ತೀರ. ಎನಿವೆ, ಇದು ಸೈಕಾಲಜಿ ಪಾರ್ಟ್. ನಾನು ಹೇಳಿದ್ದನ್ನು ತುಂಬ ಚೆನ್ನಾಗಿ ಮೈಂಡಲ್ಲಿ ಗುರ್ತಿಟ್ಕೊಳ್ಳಿ. ಯಾಕಂದರೆ ಈ ಥರದನ್ನು ಯಾರೂ ತುಂಬ ಹೇಳಲ್ಲ. ಯಾಕಂದರೆ ಆಪ್ಷನ್ ಫ್ಯೂಚರ್ಸ್ ಅಂತ ಮಾಡಿಬಿಟ್ಟು ತುಂಬ ಜನ ಲಾಸಲ್ಲಿರ್ತಾರೆ. ನೀವು ಆ ತಪ್ಪು ಯಾವತ್ತೂ ಮಾಡಬೇಡಿ. ಫ್ಯೂಚರ್ಸ್ ಆಲ್ಸೋ ಮಾಡ್ಬೋದು, ಬಟ್ ನೀವು ಅದಕ್ಕೆ ರೆಡಿ ಆಗಿದ್ದೀರಾ ಅಂದರೆ ನೀವು ಈಕ್ವಿಟಿ ಟ್ರೇಡಿಂಗಲ್ಲಿ ಪ್ರಾಫಿಟ್ ಆಗಿರಬೇಕು. ಪ್ರಾಫಿಟಬಿಲಿಟಿ ಅಂತ ಅಂದರೆ ನೀವು ಆರಾಮಾಗಿ ಅಚೀವ್ ಮಾಡ್ಬೋದು ಸರ್ಟೆನ್ ಥಿಂಗ್ಸ್ನ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಸಪೋರ್ಟ್, ರೆಸಿಸ್ಟೆನ್ಸ್ ಮತ್ತು ವಾಲ್ಯೂಮ್. ಈ ಮೂರು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಆಗುತ್ತೆ ಅಂತ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮುಂದೆ ಒಂದು ಇಮೇಜ್ ಇದೆ. ಈ ಇಮೇಜಲ್ಲಿ ನಿಮಗೆ ಕಾಣ್ತಾ ಇರೋದೇನು, ಒಂದು ಸಪೋರ್ಟ್ ಥರ. ಅಂದರೆ ಪದೇ ಪದೇ ಪ್ರೈಸು ಸೇಮ್ ಲೆವೆಲ್ಗೆ ಟಚ್ ಆಗುತ್ತೆ, ರಿವರ್ಸ್ ಆಗುತ್ತೆ, ಸೇಮ್ ಲೆವೆಲ್ ಟಚ್ ಆಗುತ್ತೆ, ರಿವರ್ಸ್ ಆಗುತ್ತೆ, ಸೇಮ್ ಲೆವೆಲ್ ಟಚ್ ಆಗುತ್ತೆ, ರಿವರ್ಸ್ ಆಗುತ್ತೆ. ಇದನ್ನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ರೆಸಿಸ್ಟೆನ್ಸಲ್ಲಿ ಸೇಮ್, ಪ್ರೈಸ್ ಟಚ್ ಆಗುತ್ತೆ, ಡೌನ್ ಆಗುತ್ತೆ, ಪ್ರೈಸ್ ಟಚ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಪ್ರೈಸ್ ಟಚ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ. ಏನಪ್ಪ ಇಂಪಾರ್ಟೆಂಟ್ ಅಲ್ಲಿ ಆ ಥರದ್ದು ಏನಿರುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ ಹ್ಯೂಮನ್ ಸೈಕಾಲಜಿ ಅಂತ. ಆ ಪ್ಲೇಸ್ಗೆ ಹೋದರೆ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗ್ತಾರೆ, ಬಯರ್ಸ್ ಆ್ಯಕ್ಟಿವೇಟ್ ಆಗ್ತಾರೆ. ಅದನ್ನೇ ಸಿಂಪಲ್ಲಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಆಲೋಚನೆ ಮಾಡಿ. ಒಂದು ಲೈನ್ ಡ್ರಾ ಮಾಡಿದ್ದೀರ. ಆ ಲೈನ್ ಹತ್ರ ಪ್ರೈಸ್ ಟಚ್ ಆಗುತ್ತೆ, ಡೌನ್ ಆಗುತ್ತೆ, ಪ್ರೈಸ್ ಟಚ್ ಆಗುತ್ತೆ, ಡೌನ್ ಆಗುತ್ತೆ, ಪ್ರೈಸ್ ಟಚ್ ಆಗುತ್ತೆ, ಡೌನ್ ಆಗುತ್ತೆ. ಇಲ್ಲಾಂದರೆ ಪ್ರೈಸ್ ಟಚ್ ಆಗುತ್ತೆ, ಅಪ್ ಆಗುತ್ತೆ, ಟಚ್ ಆಗುತ್ತೆ, ಅಪ್ ಆಗುತ್ತೆ, ಟಚ್ ಆಗುತ್ತೆ, ಅಪ್ ಆಗುತ್ತೆ. ಅದನ್ನು ನೀವು ಬೇಕಾದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಸಪೋರ್ಟ್ ಸಮ್ಟೈಮ್ಸ್ ರೆಸಿಸ್ಟೆನ್ಸಾಗಿ ವರ್ಕ್ ಆಗುತ್ತೆ, ರೆಸಿಸ್ಟೆನ್ಸ್ ಸಮ್ಟೈಮ್ಸ್ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಕಾನ್ಸೆಪ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ವಾಲ್ಯೂಮ್ ಕನ್ಫರ್ಮೇಷನ್ ಹೆಂಗೆ, ಯಾವಾಗ ಸಪೋರ್ಟ್ ಟಚ್ ಮಾಡುತ್ತೋ ಆವಾಗ ವಾಲ್ಯೂಮ್ ಬ್ರೇಕ್ಔಟ್ ಆಗುತ್ತೆ. ಯಾವಾಗ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೋ ಆವಾಗ ವಾಲ್ಯೂಮ್ ಬ್ರೇಕ್ಔಟ್ ಆಗುತ್ತೆ. ಟಚ್ ಆದಾಗೆಲ್ಲ ವಾಲ್ಯೂಮ್ ಬ್ರೇಕ್ಔಟ್ ಆಗುತ್ತೆ. ನೀವು ಅವಾಗ ಒಂದು ಐಡೆಂಟಿಫೈ ಮಾಡ್ಕೋಬೋದು, ಓಕೆ ಇದೊಂದು ಮೇಜರ್ ರೆಸಿಸ್ಟೆನ್ಸ್ ಏರಿಯಾ, ಇದೊಂದು ಮೇಜರ್ ಸಪೋರ್ಟ್ ಏರಿಯಾ. ಇದರಿಂದ ನಿಮಗೇನು ಉಪಯೋಗ ಆಗುತ್ತೆ? ಉಪಯೋಗ ಆಗುತ್ತಾ? ಯಾಕಂದರೆ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಇದೇ ಪ್ಲೇಸಿಂದನೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನೇ ಪಾಯಿಂಟ್ ಆಫ್ ಆ್ಯಕ್ಷನ್ ಅಂತ ಕರೀತಾರೆ. ಪಾಯಿಂಟ್ ಆಫ್ ಆ್ಯಕ್ಷನ್ನಲ್ಲಿ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಲಾಸ್ ಆಗೋವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಎಲ್ಲಂದ್ರೆ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಲಾಸ್ ಆಗೇ ಆಗ್ತೀರ. ಎಲ್ಲಂದ್ರೆ ಅಲ್ಲಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿಬಿಡಿ, ಪ್ರಾಪರ್ ಲೆವೆಲ್ಸಲ್ಲೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ. ಅದನ್ನು ವಾಲ್ಯೂಮ್ಸ್ನ ಯೂಸ್ ಮಾಡ್ಕೊಳ್ಳಿ. ಲೋ ಟೈಮ್ ಕನ್ಫರ್ಮೇಷನ್, ಸಮ್ ಗ್ರೇಟ್ ಕ್ಯಾಂಡಲ್ಸ್ ಇರುತ್ತೆ. ನೀವು ಯೂಸ್ ಮಾಡೋ ಥರ ಹ್ಯಾಮರ್, ಡೋಜಿ, ಶೂಟಿಂಗ್ ಸ್ಟಾರ್ ಇವೆಲ್ಲ ತುಂಬ ಜನಕ್ಕೆ ಗೊತ್ತು. ಬಟ್ ಅದು ಪ್ರಾಫಿಟಬಿಲಿಟಿಗೆ ಸಾಧ್ಯನಾ ಅಂದರೆ ಇಲ್ಲ, ಅವೆಲ್ಲ ವರ್ಕೌಟ್ ಆಗೋಲ್ಲ. ನೀವು ಮಲ್ಟಿಪಲ್ ಕ್ಯಾಂಡಲ್ಸ್ನ ಕಂಬೈನ್ ಮಾಡಬೇಕಾಗುತ್ತೆ, ಮಲ್ಟಿಪಲ್ ಕ್ಯಾಂಡಲ್ಸ್ನ ರೀಡ್ ಮಾಡಬೇಕಾಗುತ್ತೆ. ಲೋವರ್ ಟೈಮ್ ಫ್ರೇಮಲ್ಲೂ ಕೂಡ ಮಲ್ಟಿಪಲ್ಸ್ ಕ್ಯಾಂಡಲ್ಸ್ ಟು ಕ್ಯಾಂಡಲ್ ರೀಡ್ ಮಾಡಿದಾಗಲೇ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾವುದೋ ಒಂದು ಕ್ಯಾಂಡಲ್ ತೊಗೊಂಡು ಅದರಿಂದ ಟ್ರೇಡ್ ಮಾಡಿಬಿಡಿ, ಎಲ್ ಆಗುತ್ತೆ. ಇದನ್ನು ಚೆನ್ನಾಗಿ ಗುರ್ತಿಟ್ಕೊಳ್ಳಿ. ಟ್ರೇಡ್ ಮಾಡಬೇಕಾದ್ರೆ ಮಲ್ಟಿಪಲ್ ಕ್ಯಾಂಡಲ್ಸ್ ಟಿಕ್ ರೀಡ್ ಅನ್ನೋದು ತುಂಬ ಮುಖ್ಯ. ಎಷ್ಟು ಕ್ಯಾಂಡಲ್ನ ನೀವು ಅನಲೈಸ್ ಮಾಡ್ತೀರೋ,
ಎಷ್ಟು ಕ್ಯಾಂಡಲ್ ಟು ಕ್ಯಾಂಡಲ್ ಕನೆಕ್ಟ್ ಮಾಡ್ತಾ ಹೋಗ್ತಿರೋ ನಿಮ್ಮ ಟ್ರೇಡ್ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಅಷ್ಟೇ, ಸಿಂಪಲ್ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಹೇಳಿದ್ದೆ 2 ನಿಮಿಷ. ಒಂದು ಸಪೋರ್ಟ್ ಇರುತ್ತೆ, ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಆ ಲೆವೆಲಿಂದ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ. ಹೌದು, ಇಟ್ ಇಸ್ ವೆರಿ ಸಿಂಪಲ್. ವೆನ್ ಕಮ್ಸ್ ಟು ಟ್ರೇಡಿಂಗ್, ನೀವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಟ್ ಈಸ್ ನಾಟ್ ಈಸಿ. ಹೇಳೋದು ತುಂಬ ಈಸಿ, ಮಾಡೋದು ತುಂಬ ಕಷ್ಟ. ಯಾಕಂದ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಆ ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆ ಲೆವೆಲ್ ಬಂದಾದ್ಮೇಲೆ ಕನ್ಫರ್ಮೇಷನ್ ಜೊತೆ ಟ್ರೇಡ್ ಮಾಡಬೇಕಾಗುತ್ತೆ. ಸುಮ್ಮನೆ ರ್ಯಾಂಡಮಾಗಿ ಟ್ರೇಡ್ ಮಾಡೋಕ್ಕಾಗುತ್ತಾ? ಇಲ್ಲೆಷ್ಟು ಕಾನ್ಸೆಪ್ಟ್ ಬರುತ್ತೆ. ಲಿಕ್ವಿಡಿಟಿ ಸ್ವೀಪ್, ಮದರ್ ಕ್ಯಾಂಡಲ್, ಎಷ್ಟೋ ಬರುತ್ತೆ. ರ್ಯಾಕ್ಸ್ ಲೈನ್ ಫಾರ್ಮೇಷನ್, ತುಂಬ ಫಾರ್ಮೇಷನ್ಸ್ ಇರುತ್ತೆ. ಅದನ್ನೆಲ್ಲ ಮಾಡಿದ್ರೇ ನೀವು ಪ್ರಾಫಿಟಬಲ್ ಆಗ್ಬೋದು. ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಇದರಲ್ಲಿ ನಾನು ಆ ಥರ ಏನು ಸೂಪರಾಗಿ ಎಡಿಟಿಂಗ್ ಏನಿರೋದಿಲ್ಲ. ಯಾಕಂದರೆ ಇಲ್ಲಿ ಹೇಳ್ತಾ ಇರೋದು ಇದು ಕಂಟೆಂಟ್ ಕ್ರಿಯೇಷನ್ನು, ತುಂಬ ಜನನ ಅಟ್ರ್ಯಾಕ್ಟ್ ಮಾಡಬೇಕು. ಇಲ್ಲ, ಜಸ್ಟ್ ಶೇರಿಂಗ್ ಮೈ ಒಪಿನಿಯನ್ ಅಷ್ಟೇ. ತುಂಬ ಜನ ಇದನ್ನು ನೋಡಲ್ಲ, ಯಾಕಂದ್ರೆ ಬೋರ್. ನಿಮಗೆ ಬೋರ್ ಆಗಿದ್ರೇ ನೀವು ನೋಡಲ್ಲ ಅಂತ ಅಂದರೆ ಪ್ರಾಫಿಟಬಿಲಿಟಿ ಆಗೋಕ್ಕೆ ತುಂಬ ಕಷ್ಟ. ಚಾರ್ಟ್ಸ್ ನೋಡ್ಬೇಕಾದ್ರೆ ಬೋರ್ ಅನಿಸುತ್ತೆ, ವೆಯ್ಟ್ ಮಾಡ್ಬೇಕಾದ್ರೆ ಬೋರ್ ಅನಿಸುತ್ತೆ. ಆ ಬೋರ್ಡಮ್ನ ಫೀಲ್ ಆಗಿ ವೆಯ್ಟ್ ಮಾಡಿ. ನಾನು ಹೇಳಿದ ಡೌಟ್ ಇದ್ದರೆ ಎಲ್ಲದೂ ಕೇಳಿ. ಎಷ್ಟು ಬೋರ್ಡಮ್ ಫೀಲ್ ಆಗ್ತಿರೋ ಅಷ್ಟು ಸಕ್ಸಸ್ ಕಡೆ ಮುಂದೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಎಷ್ಟು ವೆಯ್ಟ್ ಮಾಡ್ತಿರೋ ಪೇಷನ್ಸ್ ಆಗಿ ಅಷ್ಟು ಪ್ರಾಫಿಟಬಲ್ ಆಗ್ಬೋದು. ನಾನು ಹೇಳಿದ ಮಾತೆಲ್ಲ ಚೆನ್ನಾಗಿ ಗುರ್ತಿಟ್ಕೊಳ್ಳಿ. ಟ್ರೇಡ್ನ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.